ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಏನು ಯೋಚನೆ ಮಾಡ್ತಿದ್ಯಾ ಪದ್ಮಿನಿ? ನನ್ನ ತಲೆ ಸಿಡ್ದಂಗೆ ಆಗ್ತಿದೆ, ಎಲ್ಲ ಕಲ್ಸೋಗ್ತಿದೆ. ಏನಾದರೂ ಮಾತಾಡು. ಏನ್ ಮಾತಾಡ್ಬೇಕು ಅದನ್ನೇ ಮಾತಾಡಿವ್ನಿ. ಈಗ ಸದ್ಯಕ್ಕೆ ಇಷ್ಟೇ ನನ್ಗೆ ಹೇಳಕ್ಕಾಗೋದು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಹೌದಾ? ಹಾಗಿದ್ರೆ ದೂರ ಇರ್ಬೇಕು ತಾನೆ? ಇಷ್ಟು ದೂರ ಇದ್ರೆ ಸಾಕಾ? ಇರ್ತೀನಿ ಪದ್ಮಿನಿ, ನಿನ್ನಿಂದ ದೂರನೇ ಇರ್ತೀನಿ. ನಿನ್ನಿಂದ ದೂರ ಇರೋದು ಕಷ್ಟನೇ, ಆದರೆ ನಿಂಗೋಸ್ಕರ ಈ ಕೆಲಸನೂ ಮಾಡ್ತೀನಿ. ಆದರೆ ಕಾರಣ ಏನು ಅಂತ ಯಾಕೆ ಹೇಳಲ್ಲ ನೀನು? ಅಂಥದ್ದು ಏನಿರುತ್ತೆ ವಿಷಯ? ಬೇಡ, ಕಾರಣ ಏನು ಅಂತ ಹೇಳ್ಬೇಡ. ಕಾರಣ ಏನು ಅಂತಾನೆ ಗೊತ್ತಿಲ್ಲದೆ ನಿನ್ನಿಂದ ದೂರ ಇರೋದು ಕಲ್ತಿದ್ದೀನಿ ನಾನು. ಇರ್ತೀನಿ ಆದರೆ ಒಂದು ತಿಳ್ಕೊಬತ್ತೀನಿ, ನಿನ್ನಿಂದ ಎಷ್ಟು ದೂರ ಇರ್ತೀನೋ ಅಷ್ಟು ಜಾಸ್ತಿ ನಿನ್ನನ್ನು ಪ್ರೀತಿಸ್ತೀನಿ, ತುಂಬ ಪ್ರೀತಿಸ್ತೀನಿ. ಲವ್ ಯು ಪದ್ಮಿನಿ, ಐ ಲವ್ ಯು. ನಿನ್ನ ಪ್ರೀತಿಸೋದು ಬಿಟ್ಟು ಬೇರೆ ಏನೂ ನಂಗೆ ಗೊತ್ತಿಲ್ಲ ಪದ್ಮಿನಿ. ನಿನ್ನ ಮೇಲೆ ಕೋಪ ಮಾಡ್ಕೋಬೇಕಂದ್ರೂ ಆಗಲ್ಲ ಗೊತ್ತಾ? ಒಂದ್ಸಲ ಮಾಡ್ಕೊಂಡು ಸಾಯೋ ಅಷ್ಟು ನೋವು ಅನ್ಭವಿಸಿದ್ದೀನಿ. ದೂರ ಇರ್ತೀನಿ ಆದರೆ ಪ್ರೀತಿಸ್ತಿರ್ತೀನಿ, ದೂರ ಇರ್ತೀನಿ ಪ್ರೀತಿಸ್ತಿರ್ತೀನಿ. ಲವ್ ಯು ಪದ್ಮಿನಿ, ಐ ಲವ್ ಯು ಪದ್ಮಿನಿ. I love you. I love you. ನನ್ನ ಕ್ಷಮಿಸ್ಬಿಡಿ ನಂದನ್ ಅವ್ರೆ. ನನ್ನನ್ನು ಎಷ್ಟೊಂದು ಪ್ರೀತಿ ಮಾಡ್ತೀರಾ ನೀವು, ಆದರೆ ನಿನ್ನ ಪ್ರೀತಿಗೆ ನಾನು ಯೋಗ್ಯಳಲ್ಲ. ನಿಮ್ಮ ಪ್ರೀತಿನ ಪಡ್ಕೊಂಡು ಬಂದಿಲ್ಲ ನಾನು. ಈ ಪ್ರೀತಿ ಸಿಗ್ಬೇಕಾಗಿದ್ದು ಪೂರ್ವಿಗೆ, ಅದೇ ವಿದ್ಯೆ. ಅದಕ್ಕೆ ನಾನು ನೀವು ಎಲ್ಲರೂ ತಲೆ ಬಾಗ್ಲೇಬೇಕು. ಎಂಥ ಕೆಲಸ ಆಗೋಯ್ತು. ಈ ಲೆಟ್ರ್ ಮೇಲೆ ನೀರು ಬಿದ್ದು ಒದ್ದೆ ಆಗದೆ ಹೋಗಿದ್ದಿದ್ರೆ ಇದರಲ್ಲಿ ಏನು ವಿಷಯ ಇತ್ತು ಅಂತ ಪೂರ್ತಿಯಾಗಿ ತಿಳ್ಕೊಬೋದಾಗಿತ್ತು. ಎಲ್ಲ ಅರ್ಧ ಬರ್ದ ಗೊತ್ತಾಗ್ತಿದೆಯಲ್ಲ. ಆದರೆ ಇದು ನಂದನಿಗೆ ಯಾರೋ ಬರೆದಿರೋದು ಪತ್ರ. ಅದೇನೋ ನಾನು ಡಾನ್ಸ್ ಕ್ಲಾಸ್ಗೆ ಹೋಗ್ತೀನಿ ಕಳಿಸ್ಕೊಡಿ. ಡಾನ್ಸ್ ಮಾಡೋ ಹುಡುಗಿ ನಂದನಿಗೆ ಪರಿಚಯ ಆಗಿರೋದಕ್ಕೆ ಹೇಗೆ ಸಾಧ್ಯ? ಏನೋ ನನಗೊಂದು ಗೊತ್ತಾಗ್ತಿಲ್ಲ. ಗುಡ್ ಮಾರ್ನಿಂಗ್ ಚಿಕ್ಕಪ್ಪ. ಶುಭೋದಯ ರಾಜ್ಕುಮಾರ. ಗುಡ್ ಮಾರ್ನಿಂಗ್ ಬ್ರೋ. ರಾತ್ರಿ ಎಲ್ಲ ಸಖತ್ ನಿದ್ದೆ. ನನಗೂ ಅಷ್ಟೇ ಕಣೋ, ಅದ್ಭುತವಾಗಿ ನಿದ್ದೆ, ಸುಂದರವಾದ ಸ್ವಪ್ನಗಳು. ನಿನಗೇನಂದ? ನಿದ್ದೆ ಏನೋ ಬಂತು, ಆದ್ರೆ ನಿನ್ನೆ ರಾತ್ರಿ ಏನಾಯ್ತಂತ ನೆನಪೇ ಆಗ್ತಾ ಇಲ್ಲ. ಬೆಳಗ್ಗೆ ಏಳವಾಗ ಮಾತ್ರ ಮಂಚದ ಕೆಳಗೆ ಬಿದ್ದಿದ್ದೆ. ಯಾಕೆ ನಗ್ತಾ ಇದ್ದೀರಾ? ನಿನ್ನೆ ರಾತ್ರಿ ಏನಾಯ್ತು ಅಂತ ಅರ್ಥ ಆಗದೆ ನನ್ನ ತಲೆ ಕೆಡ್ತಿದೆ ಇಲ್ಲಿ.
ಬರೀ ಕಳ್ಳ ಕೃಷ್ಣ ಅಲ್ಲ ಕಣೋ, ತುಂಡು ಕೃಷ್ಣ ನೀನು. ಏ ನಂದನ್ ಇರೋ, ನಂದನ್ ನಿಂತ್ಕೊಳ್ಳೋ. ಚಿಕ್ಕಪ್ಪ, ರಾತ್ರಿ ಕೊಟ್ಟಿದ್ದ ಹಾಲು ಸಕ್ಕತ್ತಾಗಿ ವರ್ಕ್ ಆಗಿದೆ ಅನ್ಸುತ್ತೆ. ವರ್ಕ್ ಆಗ್ಲೇಬೇಕು, ಅದಕ್ಕೆ ತಾನೇ ಕೊಟ್ಟಿದ್ದು. ನಾನು ನೀವು ದೂರ ಇರ್ಬೇಕು. ಪೂರ್ವಿ, ನಿನ್ನ ಹತ್ರ ಏನೋ ಮಾತಾಡ್ಬೇಕಾಗಿತ್ತು. ಹೇಳಿ. ಏನಿಲ್ಲ, ನಿಮ್ಮ ಅಕ್ಕ ಯಾಕೋ ನನ್ನ ಅವಾಯ್ಡ್ ಮಾಡ್ತಿದ್ದಾಳೆ. ಅವಳು ನನ್ನ ಜೊತೆ ಮೊದಲಿನ ಥರ ಮಾತಾಡ್ತಾನೆ ಇಲ್ಲ, ಅಟ್ಲೀಸ್ಟ್ ನಗ್ನಗ್ತಾನೂ ಇಲ್ಲ. ನಂಗೆ ಏನಾಯ್ತು ಅಂತಾನೆ ಅರ್ಥ ಆಗ್ತಿಲ್ಲ ಪೂರ್ವಿ. ನನ್ನ ಮೇಲೆ ಏನಾದರೂ ಬೇಜಾರಿದೆಯಾ ಅವಳಿಗೆ? ಬೇಜಾರೇನಿರ್ತೈತೆ? ಆ ಥರ ಎಲ್ಲ ಏನೂ ಇಲ್ಲ. ಮತ್ತೆ ಯಾಕೆ ಅವಳು ಒಂಥರ ಆಡ್ತಿದ್ದಾಳೆ? ಅದಾ, ಮದ್ವೆ ಆದ್ಮ್ಯಾಕೆ ಹೆಣ್ಮಕ್ಳ ಜೀವನ ಗಂಡಸ್ರ ಜೀವನದಂಗ್ ಇರಕ್ಕಿಲ್ಲ. ಅವ್ರ ತವ್ರ ಮನೆಯವರಿಂದ ದೂರ ಆಗಿರೋ ನೋವಿರ್ತೈತೆ. ಅದ್ರಾಗೂ ಅಕ್ಕ ಇಲ್ಲಿ ಗಂಟ ಮನೆಯಿಂದ ಒಂದಿನೂ ಆಚೆ ಉಳ್ದವಳಲ್ಲ. ಈಗಷ್ಟೇ ಇಲ್ಲಿಗೆ ಬಂದವಳೆ. ಅವಳಿಗೆ ಅಪ್ಪಯ್ಯ, ಅವ್ವ, ನಮ್ಮೂರು, ಪಾವನಿ ಎಲ್ರ ನೆನ್ಪಾಗಿ ಬೇಸರ ಆಗಿರ್ತೈತೆ. ಆ ಬೇಸರನ ನಿಮ್ಮೇಲ್ ತೋರ್ಸವಳೆ ಅಷ್ಟೇ. ನಿಮಗ್ ಗೊತ್ತಾ, ಅಕ್ಕನ್ಗೆ ನಿಮ್ಮನ್ ಕಂಡ್ರೆ ತುಂಬಾ ಇಷ್ಟ. ನೀವಂದ್ರೆ ಅವಳಿಗೆ ಪ್ರಾಣ. ಇನ್ನೊಂದೇನಂದ್ರೆ, ಈ ಮದ್ವೆ ಆದ್ಮ್ಯಾಕೆ ಹೆಣ್ಮಕ್ಳಿಗೆ ಒಂಥರ ಸಂಕೋಚ ಇರ್ತೈತೆ. ಅದು ನೀವು ಗಂಡಸರಿಗೆ ಗೊತ್ತಾಗಕ್ಕಿಲ್ಲ. ಇಲ್ಲ ಇಲ್ಲ, ನಂಗೆ ಅರ್ಥ ಆಯ್ತು. ಬಟ್ ನನಗೀಗ ಒಂದು ವಿಷಯ ಹೇಳು, ಈ ಸಂಕೋಚ ಹೋಗಕ್ಕೆ ಏನ್ ಮಾಡ್ಬೇಕು ನಾನು? ನೀವು ಜಾಸ್ತಿ ಅಕ್ಕನ್ ಜೊತೆನೇ ಇರ್ಬೇಕು, ಅವಳನ್ನ ಆಚೆ ಕರ್ಕೊಂಡು ಹೋಗ್ಬೇಕು. ಅಕ್ಕನ್ಗೆ ಶಾಪಿಂಗ್ ಅಂದ್ರೆ ತುಂಬಾ ಇಷ್ಟ. ಆದ್ರೆ ಅವಳು ಬರ್ಬೇಕಲ್ಲ ಪೂರ್ವಿ, ನನ್ ಕೈಗೆ ಸಿಗಲ್ಲ ಅಂತಾಳೆ. ಈ ಹುಲಿ ಬಂದ್ರೆ ಜಿಂಕೆ ಓಡೋಗುತ್ತಲ್ಲ, ಹಾಗೆ ನನ್ನ ಹತ್ರ ಬಂದ್ರೆ ಅವಳು ಓಡೋಗ್ತಿರ್ತಾಳೆ. ಹಂಗೆಲ್ಲ ಏನು ಇಲ್ಲ. ನೀವ್ ಹೋಗಿ ಅವಳನ್ನ ಕರೀರಿ, ಬರ್ಲೇಬೇಕು ಅಂತ ಹಠ ಮಾಡಿ, ಆಗ ಅವಳು ಬಂದೇ ಬರ್ತಾಳೆ. ಓಕೆ, ಥ್ಯಾಂಕ್ಸ್. ರಾತ್ರಿ ದೂರ ಇರಿ ಅಂತ ಹೇಳಿದಕ್ಕೆ ನನ್ನ ಮೇಲೆ ತುಂಬಾ ಬೇಜಾರು ಮಾಡ್ಕೊಂಡಿರ್ತಾರೆ. ನಾನೇ ಮಾತಾಡ್ಸ್ಬಿಡ್ತೀನಿ. ನಂದನ್ ಅವ್ರೆ, ಆಚೆ ಹೊರಟಿದ್ರಾ? ಎಸ್, ನನ್ನ ಹೆಂಡತಿಗೆ ಶಾಪಿಂಗ್ ಅಂದರೆ ತುಂಬ ಇಷ್ಟ. ಸೊ ಅವಳನ್ನ ಆಚೆ ಕರ್ಕೊಂಡು ಹೋಗಿ ಕೇಳಿದ್ನೆಲ್ಲ ಕೊಡಿಸಿ ಊರು ಸುತ್ತಿಸಿ ಹಾಗೆ ಒಂದು ಮೂವಿ ನೋಡಿಕೊಂಡು ಒಂದೊಳ್ಳೆ ಹೋಟ್ಲಲ್ಲಿ ಊಟ ಮಾಡ್ತಾ ಐಸ್ ಕ್ರೀಮ್ ತಿನ್ನಿಸಿ ಕರ್ಕೊಂಬರೋ ಪ್ಲ್ಯಾನ್. ಇವತ್ತು ತುಂಬ ಬಿಸಿನಪ್ಪ ನಾವು. ನಾನು ಯಾರ ಬಗ್ಗೆನೋ ಹೇಳ್ತಿರೋ ಥರ ಸುಮ್ಮನೆ ನಿಂತಿದ್ಯಲ್ಲ, ನೀನೇ ತಾನೇ ನನ್ನ ಹೆಂಡತಿ. ಅರೆ, ಮತ್ತೆ ಡೌಟಲ್ಲಿರೋ ಥರ ನೋಡೋದು ನೋಡು. ಬೇಗ ರೆಡಿ ಆಗ್ಬಿಟ್ ಬಾ, ನಾನು ಕಾರ್ ಹತ್ರ ಇರ್ತೀನಿ. ಅಲ್ಲ ನಂದನ್ ಅವ್ರೆ, ಬರಲ್ಲಾಗಿರಲ್ಲ ಅನ್ನಂಗಿಲ್ಲ. ಹಂಗೇನಾದ್ರೂ ಅಂದ್ರೆ ಎತ್ತಾಕೊಂಡು ಹೋಗಕ್ ನಮಗ್ ಗೊತ್ತಿದೆ. ಬೇಗ ರೆಡಿ ಆಗ್ಬಿಟ್ ಬಾ, ನಾನು ಕಾರ್ ಹತ್ರ ಇರ್ತೀನಿ. ಈ ಮುಖಕ್ಕೆ ಶಾಪಿಂಗ್ ಬೇರೆ. ಇವಳು ನಂದನ್ ಜೊತೆ ಆಚೆ ಹೋಗ್ದಿರೋ ಹಾಗೆ ಏನಾದ್ರೂ ಮಾಡ್ಬೇಕಲ್ಲ. ಏನ್ ಮಾಡ್ಲಿ?
ಪದ್ಮಿನಿ, ಎಲ್ಲಿಗೆ ಹೋಗ್ತಾ ಇದೀಯಾ? ರೂಮ್ ಒಳಗಡೆ ಅತ್ತೆ. ಯಾಕೆ ಏನಾದ್ರೂ ಬೇಕಿತ್ತಾತೆ? ಅಯ್ಯೋ ಏನು ಇಲ್ಲಮ್ಮ, ಅಲ್ಲಿ ಅಕ್ಕ ಅಡ್ಗೆ ಮನೆಯಲ್ಲಿ ಒಬ್ಳೆ ಕೆಲಸ ಮಾಡ್ತಿದ್ಲು. ನಾನು ಹೋಗಿ ಏನಾದ್ರೂ ಹೆಲ್ಪ್ ಮಾಡ್ಲಾ ಅಂತ ಕೇಳ್ದೆ. ಅಕ್ಕ ಬೇಡ ಅಂತ ಅಂದ್ರು. ನೀನು ಈ ಮನೆ ಸೊಸೆ, ಈಗಷ್ಟೇ ಮದ್ವೆ ಆಗಿ ಬಂದಿದ್ಯಾ ನಿಜ, ಆದ್ರೆ ದೊಡ್ಡೋರೇನಾದ್ರೂ ಕೆಲಸ ಮಾಡ್ಬೇಕಾದ್ರೆ ನಾನು ಮಾಡ್ತೀನಿ ಅಂತ ಹೇಳ್ಬೇಕು. ನೀನ್ ಚಿಕ್ಕವಳಾಗಿರೋದ್ರಿಂದ ಇದೆಲ್ಲ ನಿನ್ಗೆ ಅದಷ್ಟು ಗೊತ್ತಾಗಲ್ಲ. ಅದಕ್ಕೆ ನಾನೇ ಬಾಯ್ಬಿಟ್ಟು ಹೇಳ್ದೆ. ಏನು ಅನ್ಕೋಬೇಡ ಪದ್ಮಿನಿ. ಅಯ್ಯೋ ಹಾಗೆಲ್ಲ ಏನೂ ಇಲ್ಲ ಅತ್ತೆ. ನನಗೆ ಅತ್ತೆ ಒಬ್ಬರೇ ಅಡುಗೆ ಮನೇಲಿ ಇರೋದು ಗೊತ್ತಾಗ್ಲಿಲ್ಲ. ನಾನು ಈಗಲೇ ಹೋಗ್ತೀನಿ. ಹಾ, ನಂದು ಎಲ್ಲೋ ಹೊರಟಿರೋ ಆಗಿದೆ. ಯಾರಿಗೂ ಕಾಗ್ತಾ ಇದೆಯಾ? ಓ ಚಿಕ್ಕಮ್ಮ, ಪದ್ಮಿನಿ ಜೊತೆ ಆಚೆ ಹೊರಟಿದ್ದೀನಿ. ಮಾಲ್ಗೆ ಹೋಗಿ ಶಾಪಿಂಗ್ ಮಾಡಿಕೊಂಡು ಹಾಗೆ ಲಂಚ್ ಮುಗಿಸ್ಕೊಂಬರೋಣ ಅಂತ. ಪದ್ಮಿನಿ ರೆಡಿ ಆಗ್ತಿದ್ದಾಳೆ, ಸೊ ವೆಯ್ಟಿಂಗು. ಏನು ಪದ್ಮಿನಿ ರೆಡಿ ಆಗ್ತಿದ್ದಾಳ? ಇಲ್ಲ ನಂದನ್, ಛೆ, ಈ ಹಳ್ಳಿ ಹುಡುಗಿರ್ಗೆ ಇದ್ರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ ಅನ್ನೋದು ಸುಳ್ಳಲ್ಲ ನೋಡು. ಪಾಪ ನೀನ್ ಇಲ್ಲಿ ಕಾಯ್ತಾ ನಿಂತಿದ್ಯಾ, ಅವಳು ನೋಡಿದ್ರೆ ಅಕ್ಕನ ಜೊತೆ ಕಿಚನಲ್ಲಿ ತರಕಾರಿ ಕಟ್ ಮಾಡ್ಕೊಂಡು ನಿಂತಿದ್ದಾಳೆ. ಇಲ್ಲ ಇಲ್ಲ, ನಾನು ರೆಡಿ ಆಗು ಅಂತ ಕಳ್ಸಿದ್ದೀನಿ. ಇಲ್ಲ, ನಾನು ಈಗಷ್ಟೇ ನೋಡಿದ್ನಲ್ಲ, ಅವಳು ಕಿಚನ್ ನಲ್ಲಿ ಇದ್ದಾಳೆ. ಛೇ, ಏನೇ ಹೇಳು ನಂದನ್, ಆ ಪದ್ಮಿನಿ ನಿನ್ ಟೇಸ್ಟ್ಗೆ ನಿನ್ ಸ್ಪೀಡ್ಗೆ ಮ್ಯಾಚ್ ಆಗೋಣೆ ಅಲ್ಲ. ಸಾರಿ, ಹೀಗಂದ ಅಂತ ಬೇಜಾರ್ ಮಾಡ್ಕೋಬೇಡ. ಅಲ್ಲ, ನೀವ್ ಹೀಗೆ ಜಯಂತಿ ಅತ್ತೆ ಹೇಳಿದ್ದನ್ನೇ ಯೋಚನೆ ಮಾಡ್ತಾ ಬೇಜಾರಲ್ಲಿ ನಿಂತ್ಬಿಟ್ರೆ ನಿಮ್ ಹೆಂಡ್ತಿನ ಒಲಿಸ್ಕೊಳಕ್ ಆಗ್ತೈತಾ? ಈಗ ನಾನು ಏನು ಮಾಡಲಿ? ಅಷ್ಟು ಪ್ರೀತಿಯಿಂದ ಹೊರಗಡೆ ಹೋಗೋಣ ಬಾ ಅಂತ ಕರೆದ್ರು ಬರಲಿಲ್ವಲ್ಲ. ನಾನು ಇನ್ನೊಂದು ಐಡಿಯಾ ಕೊಡ್ತೀನಿ, ಮಾಡ್ತೀರಾ? ಯಾವ ಐಡಿಯಾನು ಬೇಡ ಬಿಡು. ಅಯ್ಯೋ, ನೀವ್ ಇದನ್ನ ಮಾಡಿದ್ರೆ ಅಕ್ಕ ಖಂಡಿತ ನಿಮ್ ಜೊತೆ ಬರ್ತಾಳೆ. ಸರಿ, ಏನು ಮಾಡಬೇಕು? ಅಕ್ಕನ್ಗೆ ಗಾಡಿ ಕಲಿಬೇಕು ಅಂತ ಸಖತ್ ಆಸೆ. ನಮ್ಮನೇಲಿ ಅಪ್ಪನ ಗಾಡಿ ಇದ್ದಿದ್ದಷ್ಟೇ. ಈಗ ನೀವು ಅಕ್ಕನ ಹತ್ರ ಹೋಗಿ ನಾನ್ ನಿನ್ಗೆ ಗಾಡಿ ಕಲಿಸ್ತೀನಿ ಬಾ ಅಂತ ಕರೀರಿ. ಆಗ ಅವಳಿಗೆ ಎಲ್ಲ ಕೆಲಸ ಬಿಟ್ಟು ಓಡ್ಕೊಂಡ್ ಬರ್ತಾಳೆ. ಹೌದಾ? ನಿಜಾನಾ? ಆದರೆ ಗಾಡಿ ನಂದನ್ ಅವ್ರ, ನಿಜವಾಗ್ಲೂ ನೀವು ನನಗ್ ಗಾಡಿ ಹೇಳ್ಕೊಡ್ತಿದ್ದೀರಾ? ಅದಕ್ಕೆ ತಾನೇ ಕರೆದಿದ್ದು. ಬೇಗ ಬಾ, ಕೂತ್ಕೋ. ಈಗ ಟೈಮ್ ಚೆನ್ನಾಗಿದೆ, ನೀನು ಇವಾಗ ಕಲಿಯಕ್ಕೆ ಶುರು ಮಾಡಿದ್ರೆ ಬೇಗ ಕಲಿತೀಯ. ಬಾ. ಅಯ್ಯೋ, ಏನಾಯ್ತು? ನಾನು ಹೇಗ್ ಕುತ್ಕೊಂಡ್ ಗಾಡಿ ಓಡಿಸ್ಲಿ? ಸೀರೆ ಉಟ್ಕೊಂಡಿದೀನಿ, ಕೈ ತುಂಬಾ ಬಳೆ ಬೇರೆ ಹಾಕೊಂಡಿದೀನಿ. ಅದೆಲ್ಲ ಏನೂ ಆಗಲ್ಲ. ಅದೆಲ್ಲ ಇದ್ರೆ ಒಂಥರ ಸ್ಪೆಷಲ್ ಆಗಿರುತ್ತೆ. ಬಾ, ಕೂತ್ಕೋ. ಅಬ್ಬಾ, ಅಂತೂ ಅಕ್ಕ ನಂದನ್ ಅವ್ರ ಜೊತೆ ಗಾಡಿ ಕಲಿಯಕ್ ಹೋದ್ಲು. ನೋಡು, ಇದು ಸೆಲ್ಫ್ ಸ್ಟಾರ್ಟರ್. ಇದನ್ನು ಪ್ರೆಸ್ ಮಾಡಿದ್ರೆ ಗಾಡಿ ಸ್ಟಾರ್ಟ್ ಆಗುತ್ತೆ. ಇದು ಬ್ರೇಕ್, ಇದು ಬ್ರೇಕ್, ಇದು ಬ್ಯಾಕ್ ಬ್ರೇಕ್, ಇದು ಫ್ರಂಟ್ ಬ್ರೇಕ್. ಆಯಿತಾ? ಇದು ಎಕ್ಸ್ಲೇಟ್ರ್. ಇದನ್ನು ಹೀಗೆ ಮಾಡಿದ್ರೆ ಗಾಡಿ ಮುಂದಕ್ಕೆ ಹೋಗುತ್ತೆ. ಓಕೆನಾ? ಸರಿ, ಈಗ ಬ್ರೇಕ್ ಹಿಡಿದು ಮೆತ್ತಗೆ ಸೆಲ್ಫ್ ಸ್ಟಾರ್ಟರ್ ಪ್ರೆಸ್ ಮಾಡು. ದೇವ್ರೆ, ನಾನು ಬೀಳ್ದೆ ಇರೋ ಹಾಗೆ ಮಾಡು. ನಾನು ಬೇಗ ಗಾಡಿ ಕಲಿಯೋಗಿ ಮಾಡಪ್ಪ ದೇವ್ರೆ. ಓ, ಇದು ಚೆನ್ನಾಗಿದೆ. ಹೇಳ್ಕೊಡೋದು ನಾನು ಇಲ್ಲಿದ್ದೀನಿ, ನನಗೇನು ಇಲ್ಲ. ದೇವ್ರಿಗೆ ನಮಸ್ಕಾರನಾ? ಹೇಳ್ಕೊಟ್ಟಾದ್ಮೇಲೆ ಗುರು ದಕ್ಷಿಣೆ ಕೊಡಬೇಕು. ಈಗ ಸ್ಟಾರ್ಟ್ ಮಾಡು.
ಏನಾಗಲ್ಲ ಓಡಿಸು. ನೀನು ಬೀಳ್ದಾರ ಹೋಗಿ ನೋಡ್ಕೊಳಕ್ ನಾನು ಇದ್ದೀನಿ. ಇಲ್ಲ ನಂದನವ್ರೆ, ನನಗೆ ಭಯ ಆಗ್ತೈತೆ. ಆದ್ರೂ ಗಾಡಿ ಹಗುರವಾಗೈತೆ. ನಮ್ಮೂರ್ನಾಗ ಒಂದ್ಸಲ ನವೀನ ನನಗೆ ಗಾಡಿ ಕಲಿಸ್ತೀನಿ ಅಂದಿದ್ದ. ಆದ್ರೆ ಆ ಗಾಡಿ ತುಂಬಾ ಭಾರ ಇತ್ತು. ಅದಕ್ಕೆ ನಿನಗೆ ಕಲಿಯಕ್ಕೆ ಈಸಿ ಆಗಲಿ ಅಂತಾನೆ ನನ್ನ ಫ್ರೆಂಡ್ ಹತ್ರ ಹೇಳಿ ಗಾಡಿ ತರಿಸಿದ್ದು. ಏನಾಯ್ತು? ಈ ಥರ ರಪ್ ಅಂತ ಬ್ರೇಕ್ ಹಾಕ್ಬಾರ್ದು. ಅಯ್ಯೋ, ನಾನು ಏನ್ ಮಾಡ್ತೀನಿ? ಸರಿಯಾಗಿ ಓಡಿಸ್ತಾ ಇದೀಯಾ, ಓಡಿಸು. ಮತ್ತೇನಾಯ್ತು ನಿಂಗೆ? ಈ ಥರ ಬ್ರೇಕ್ ಹಾಕ್ತಿದ್ರೆ ನಿನ್ನ ಗಾಡಿ ಕಲ್ತಂಗೇನೆ. ನಾನಿರೋವಾಗ ಏನು ಭಯ ನಿಂಗೆ? ನಿನ್ನನ್ನು ಬೀಳಕ್ಕೆ ನಾನು ಬಿಡಲ್ಲ ಅಂತ ಹೇಳಿದ್ನಲ್ಲ. ಓಡ್ಸು, ಏನಾಗಲ್ಲ, ಓಡ್ಸು. ಅದು ನಂದನವ್ರೆ, ನೀವ್ ಹಿಂದೆನೆ ಕೂತಿರ್ತೀರಾ? ಇದೇನು ಚಿಕ್ಕ ಮಕ್ಳು ಹಾಗೆ ಮುಂದೆ ನಿಂತ್ಕೊಳಕ್ಕಾಗತ್ತಾ ನಾನು? ಅಲ್ಲ, ನೀವು ಕೆಳಗಿಳೀರಿ, ನಾನೇ ಓಡಿಸ್ತೀನಿ. ಏನ? ನೀನು ಓಡಿಸ್ತೀಯಾ? ಅಮ್ಮ ತಾಯಿ, ಅದೆಲ್ಲ ಏನು ಬೇಡ. ಈಗಷ್ಟೇ ಗಾಡಿ ಹತ್ತಿದ್ಯಾ, ನಿನಗೆ ಓಡ್ಸಕ್ ಕೊಟ್ರೆ ಯಾರ್ದಾರು ಮನೆ ಕಾಂಪೌಂಡ್ ಹೊಡಿತೀಯ ಅಷ್ಟೇ. ನಾನು ಹಿಂದೆ ಕೂತಿರ್ತೀನಿ, ನೀನು ಓಡಿಸು. ಯಾವುದೇ ಕಾರಣಕ್ಕೂ ನಾನು ನಂದನ್ನೋರ್ ಜೊತೆ ಸಲಿಗೆಯಿಂದ ಇರಬಾರ್ದು. ತಪ್ಪಾಗ್ತೈತೆ. ಇಲ್ಲ, ನನಗೆ ಗಾಡಿ ಓಡ್ಸಕ್ ಆಗ್ತಿಲ್ಲ, ತುಂಬಾ ಭಾರ ಆಗ್ತೈತೆ. ನೀವು ಪಕ್ಕದಲ್ಲಿರಿ, ಸಾಕು, ನಾನೇ ಓಡಿಸ್ತೀನಿ. ಅಂದ್ರೆ ನಾನು ಪಕ್ಕದಲ್ಲಿ ಓಡ್ಕೊಂಡು ಬರ್ತಿರ್ಬೇಕಾ? ಬದ್ಮೇಲೆ ನಿಂಗೆ ಚೂರಾದ್ರೂ ಕರುಣೆ ಅನ್ನೋದಿದೆಯಾ? ಹಾಂ, ನೋಡು ಬಿಸಿಲು ಎಷ್ಟಿದೆ. ಈ ಬಿಸಿಲನ್ನ ನಾನು ಓಡಿಸ್ಬೇಕಂತಿದೆಯಲ್ಲ. ನೀನೇ ಹೇಳು, ನಾನು ಹಿಂದೆ ಕೂತಿರೋದು ಎಷ್ಟು ಹಿತವಾಗಿದೆ ಅಲ್ವಾ? ನಂಗಂತೂ ಹಿತವಾಗಿದೆಯಪ್ಪ. ನಿನ್ನ ಕೈ ಮೇಲೆ ನನ್ನ ಕೈ, ನಿನ್ನ ಕೆನ್ನೆ ಮೇಲೆ ನನ್ನ ಕೆನ್ನೆ. ವಾವ್, ನಂದನವ್ರೆ, ಏನಾಯ್ತು? ನನಗೆ ಫೀಲ್ ಆಗ್ತಿರೋದೇನೋ ನಿನಗೆ ಫೀಲೇ ಆಗ್ತಿಲ್ವಾ? ಫೀಲ್ ಮೈ ಲವ್ ಡಿಯರ್. ಏನು ಮಾಡೋದು? ಗಾಡಿ ಹೇಳ್ಕೊಡೋದ್ರ ಜೊತೆ ನನ್ನ ಹೆಂಡತಿ ಪ್ರೀತಿನೂ ಹೇಳ್ಕೊಡ್ಬೇಕು. ಹೇಳ್ಕೊಡೋಣ. ಏನು ನೋಡ್ತಿದ್ಯಾ? ಸ್ಟಾರ್ಟ್ ಮಾಡು. ಏಯ್, ಯಾಕೆ, ಏನಾಯ್ತು? ನಂದನವ್ರೆ, ಸಾಕು, ನನ್ನ ಮನೆಗೆ ಹೋಗ್ತೀನಿ. ಹಲೋ, ಯಾವ ಸ್ಕೂಲಲ್ಲಾದರೂ ಸ್ಟೂಡೆಂಟ್ಸು ಪಾಠ ಸಾಕು ಅಂತ ಎದ್ದೋಗ್ತಾರಾ? ಟೀಚರ್ ಕ್ಲಾಸ್ ಬಿಟ್ಟಾಗಲೇ ಸ್ಟೂಡೆಂಟ್ಸ್ ಎದ್ದೋಗ್ಬೇಕು. ಹಾಂ, ನೋಡು, ನೀನು ವಿಧೇಯ ವಿದ್ಯಾರ್ಥಿ ಥರ ಗಾಡಿ ಓಡ್ಸೋದು ಕಲ್ತ್ಕೊ. ಈ ಥರ ಇಷ್ಟ ಬಂದಂಗೆ ಆಡಿದ್ರೆ ಈ ವಿದ್ಯೆ ಒಲಿಯಲ್ಲ. ನಂದನವ್ರೆ, ಬಿಸಿಲಿದೆ, ನನ್ಗೆ ಓಡ್ಸಕ್ ಆಗ್ತಿಲ್ಲ. ಸರಿ, ತಂಪಾಗಿರೋ ಜಾಗಕ್ಕೆ ಹೋಗೋಣ ಬಾ. ಅಲ್ಲ, ನನಗೆ ಸುಸ್ತಾಗ್ತಿದೆ. ಇವತ್ತಿಗೆ ಸಾಕು ನಂದನವ್ರೆ. ಇದೇನು ಪದ್ಮಿನಿ ನೀನು? ಇವತ್ತೇ ಗಾಡಿ ಓಡ್ಸೋದು ಕಲ್ತು ಮೇನ್ ರೋಡ್ವರೆಗೂ ನನಗೊಂದು ರೈಡ್ ಕರ್ಕೊಂಡು ಹೋಗಿ ಪಾನಿಪುರಿನೋ ಎಳ್ನೀರೋ ಕೊಡಿಸ್ತೀಯ ಅಂತ ಅನ್ಕೊಂಡ್ರೆ ನೀನು ನೋಡಿದ್ರೆ ಅರ್ಧ ಗಂಟೆಗೆ ಸಾಕು ಅಂತ ಹೇಳ್ತಿದ್ಯಾ? ನಂದನವ್ರೆ, ಪ್ಲೀಸ್. ಓಕೆ, ನಾಳೆ ಕ್ಲಾಸ್ ಮುಂದುವರ್ಸೋಣ. ಏನು ಹಾಗೆ ಹೋಗ್ತಿದ್ಯಾ? ಗುರುದಕ್ಷಿಣೆ ಕೊಡಲ್ವಾ? ಏನ್ ಗುರುದಕ್ಷಿಣೆ? ಎಲ್ಲ ಬಾಯ್ಬಿಟ್ಟು ಹೇಳೋಕ್ಕಾಗಲ್ಲ, ಕೊಡು ಅಷ್ಟೆ. ಕೈ ಬಿಡಿ ನಂದನವ್ರೆ, ರಸ್ತೆಲಿ ಏನಿದೆಲ್ಲ. ಸೊ ವಾಟ್? ನಾನು ಬೇಕಾದ್ರೆ ಕಣ್ಣು ಮುಚ್ಕೋತೀನಿ, ಬೇಕು ಕೊಟ್ಬಿಡು. ಏ ಕಳ್ಳಿ, ನಿಂತ್ಕೋ.